Hey guys, welcome back to my channel, Akhil's Jing Chat Vlogs. ಸೊ ನಾನು ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ ಇಲ್ಲಿ. ಅಲ್ಲ, ಈ ನಡುವೆ ಜನ ಎಲ್ಲ ಫುಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರಲ್ಲ ಅಂತ ಫುಲ್ ಭಯ ಪಡ್ತಾ ಇದ್ದಾರೆ. ಏನಕ್ಕೆ ಆ ಥರ ಭಯ ಪಡಬೇಕು? ಏನದು ಇಂಗ್ಲೀಷು? ಒಂದು ಲ್ಯಾಂಗ್ವೇಜ್, ಒಂದು ಭಾಷೆ ಅದು. ಒಂದು 3 months ಇಲ್ಲ 6 monthsಲ್ಲೇ ಕಲ್ತ್ಬಿಡ್ಬೋದು. ಇಲ್ಲ ಮೂವೀಸ್ ನೋಡಿ ಕಲ್ತ್ಬಿಡಿ ಅಷ್ಟೇ. ಏನು ದೊಡ್ಡ ವಿಷಯ ಏನಲ್ಲ. ಇಂಗ್ಲೀಷ್ ಅನ್ನೋದು ಏನು ದೊಡ್ಡ ವಿಷಯನೇ ಅಲ್ಲ ಅದು. ಇಂಗ್ಲೀಷ್ ಇಟ್ಸ್ ನಾಟ್ ಡೀಲ್ ಬಿಗ್ ಫ್ಲೂಯೆಂಟ್ ಇಂಗ್ಲೀಷ್ comes fluency. Flow will overpower. Flow will overpower. Flow comes. Flow ಬಂದ್ಬಿಡುತ್ತೆ ಗೈಸ್. ಫ್ಲೋ ಬಂದ್ಬಿಡುತ್ತೆ. ಆಯ್ತು. ಅದಾದಮೇಲೆ ನಾನು ಥಿಂಕ್ ಮಾಡ್ತಾಯಿದ್ದೆ, ಏನಾದರೂ ಇಂಗ್ಲೀಷ್ ಏನಾದರೂ ನನಗೂ ಬಂದಿದ್ರೆ ಸ್ವಲ್ಪ ಒಂದು 10 ರೂಪಾಯಿ ಆದರೂ ಜಾಸ್ತಿ ಇರ್ತಾಯಿತ್ತು ನನ್ನ ಜೋಬಲ್ಲಿ. ಸೊ ಇವಾಗೂ ನಾವು ಎಕ್ಸ್ಪೆಕ್ಟ್ ಅಂದ್ಬಿಡ್ತೀವಿ. ಅದು ನಮ್ಮ ತಪ್ಪದು. ಸೊ ಅದೇ ಹೇಳಕ್ಕೆ ಬರ್ತಾಯಿದ್ದೆ. ಇವಾಗ ನಾನೊಂದು ಯಾವುದಾದ್ರೂ ಇಂಗ್ಲೀಷ್ ಕಾನ್ವರ್ಸೇಷನ್ ಅಲ್ಲಿ ಏನಾದರೂ ಇದ್ದರೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಇದನ್ನು. ಸೊ ಅದನ್ನೇ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ, ನೀವು ಆ ಥರ ತಪ್ಪು ಮಾಡಬೇಡಿ ಅಂತ. ಸೊ ಅವ್ನು ಯಾರೋ ಒಂದು ಇಂಟರ್ವ್ಯೂವರು ಕ್ವೆಶನ್ ಕೇಳ್ತಾನೆ ನನಗೆ. ಯಾ ಆಫ್ ಕೋರ್ಸ್. Pardon me? Yeah. I'm outstanding. Always out, only standing. Yeah, of course. ಅಷ್ಟೇ ಬಿಡು, ಇನ್ನು ಜಾಸ್ತಿ ಕೇಳೋಕೆ ಹೋಗ್ಬಿಡ, ಬರಲ್ಲ ನನಗೆ. ಸೊ ಈ ಥರ ಇರುತ್ತೆ ಗೈಸ್ ನಂದು ಬಾಳು. ಸೊ ಅದಕ್ಕೆ ಇಂಗ್ಲೀಷ್ ಕಲ್ತ್ಕೊಳ್ಳಿ. ನಾನು ಕಲಿತೀನಿ. ಇವಾಗ ಇಂಗ್ಲೀಷ್ ಮೂವೀಸ್ ಎಲ್ಲ ನೋಡ್ತಾ ಇದ್ದೀನಿ ವಿತ್ ಸಬ್ ಟೈಟಲ್ಸು. ಬಟ್ ಅದು ಯಾಕೋ ಕೊರಿಯನ್ ಥರ ಸೌಂಡ್ ಆಗ್ತೈತೆ ನನಗೆ. ಅದೇ ಅರ್ಥ ಆಗ್ತಾಯಿಲ್ಲ, ಇಂಗ್ಲೀಷಾ ಕೊರಿಯನಾ ಅಂತ. ಯಾಕಂದರೆ ಎರಡೂ ಬರಲ್ಲ ನನಗೆ.